ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಇವತ್ತು ವೀಕೆಂಡ್ ಆಗಿರುವ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮುಖ್ಯವಾಗಿ ವಾರದ ದಿನಗಳಲ್ಲಿ ಬರುವಂತ ಭಕ್ತಾದಿಗಳಿಗಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಾವೀಗ ಮಹಾಕುಂಭ ಮೇಳ ನಡೀತಾ ಇರುವ ಸೆಕ್ಟರ್ 20 ಇದ್ದೇವೆ. ಈ ಭಾಗದಿಂದ ಜನ ಈಗ ತ್ರಿವೇಣಿ ಸಂಗಮದ ಕಡೆಗೆ ಈ ಬ್ರಿಡ್ಜ್ ಅನ್ನ ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಗಂಗಾ ನದಿಗೆ ಸುಮಾರು 25ರಿಂದ 30 ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಬ್ರಿಡ್ಜ್ ಗಳನ್ನ ದಾಟ್ಕೊಂಡೇ ಜನ ಈಗ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಅಮೃತ ಸ್ನಾನವನ್ನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಆಗಿರೋ ಕಾರಣದಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲಾ ಬ್ರಿಡ್ಜ್ ಗಳ ಮೂಲಕವೂ ಕೂಡ ಜನ ನದಿಯನ್ನ ದಾಟ್ಕೊಂಡು ತ್ರಿವೇಣಿ ಸಂಗಮ ಇರುವಂತಹ ಭಾಗಕ್ಕೆ ತೆರಳುತ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಕೂಡ ತಾವು ನೋಡಬಹುದು, ಅದು ತ್ರಿವೇಣಿ ಸಂಗಮದ ಭಾಗ. ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಸೇರಿದ್ದಾರೆ. ಅಲ್ಲಿ ಅಮೃತ ಸ್ನಾನವನ್ನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈಗ ಜನವರಿ 29ರ ಮೌನಿ ಅಮಾವಾಸ್ಯೆಗೂ ಕೂಡ ಒಂದೇ ದಿನ 8ರಿಂದ 10 ಕೋಟಿ ಜನ ಭಕ್ತಾದಿಗಳು ಬರುವಂತಹ ನಿರೀಕ್ಷೆಯನ್ನು ಕೂಡ ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಹಾಕೊಂಡಿದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮುಖ್ಯವಾಗಿ 25ರಿಂದ 30 ಕಡೆಯಲ್ಲಿ ಹೊಸದಾಗಿ ಘಾಟ್ಗಳನ್ನ ನಿರ್ಮಾಣ ಮಾಡಿ ಅಲ್ಲೆಲ್ಲ ಕೂಡ ಭಕ್ತಾದಿಗಳಿಗೆ ಸ್ನಾನವನ್ನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಈ ಭಾಗದಲ್ಲಿ ಕೂಡ ನೋಡಬಹುದು, ಮತ್ತೊಂದು ಬ್ರಿಡ್ಜ್ ಇದೆ. ಅಂದ್ರೆ ಸ್ನಾನವನ್ನ ಮಾಡ್ಕೊಂಡು ಬಂದಂತ ಭಕ್ತಾದಿಗಳು ಈ ಒಂದು ಬ್ರಿಡ್ಜ್ ಅನ್ನ ದಾಟ್ಕೊಂಡು ವಾಪಸ್ ಈ ಅಖಾಡಗಳ ಭಾಗಕ್ಕೆ ಬರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಗಂಗಾ ನದಿಯ ಬಲಭಾಗದಲ್ಲಿ ತ್ರಿವೇಣಿ ಸಂಗಮ ಇದ್ರೆ, ಮತ್ತೊಂದು ಭಾಗದಲ್ಲಿ ಅಖಾಡಗಳಿವೆ. 13 ಅಖಾಡಗಳಿವೆ. ಜೊತೆಗೆ ಇನ್ನು ಬೇರೆ ಬೇರೆ ಮಠಗಳು, ಧಾರ್ಮಿಕ ಸಂಸ್ಥೆಗಳು ಶಿಬಿರಗಳನ್ನ ತೆರೆದಿವೆ. ಅವೆಲ್ಲವೂ ಕೂಡ ಮತ್ತೊಂದು ಭಾಗದಲ್ಲಿವೆ. ಅವುಗಳಿಗೂ ಕೂಡ ಜನರು ಭಕ್ತಾದಿಗಳು ಭೇಟಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಎಮರ್ಜೆನ್ಸಿ ಬ್ರಿಡ್ಜ್ ಗಳನ್ನು ಕೂಡ ಜಿಲ್ಲಾಡಳಿತ ನಿರ್ಮಾಣವನ್ನ ಮಾಡಿಕೊಂಡಿದೆ. ಹೀಗಾಗಿ ಈ ಒಂದು ಬ್ರಿಡ್ಜ್ ಗಳ ಮೂಲಕವೇ ಜನ ಈಗ ನದಿಯನ್ನ ದಾಟಿ ತ್ರಿವೇಣಿ ಸಂಗಮ ಭಾಗಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅಖಾಡಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಾಗ ಸಾಧುಗಳನ್ನ, ಬಾಬಾಗಳನ್ನ, ಸಾಧು ಸನ್ಯಾಸಿಗಳನ್ನ, ಮಹಾಮಂಡಲೇಶ್ವರನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ. ಈಗ ಮುಖ್ಯವಾಗಿ ಈ ಭಾಗದಲ್ಲಿ ಇರ್ತಾ ಇರೋದು ಗಂಗಾ ನದಿ, ಮತ್ತೊಂದು ಭಾಗದಿಂದ ಯಮುನಾ ನದಿ ಹರಿದು ಬರುತ್ತೆ. ಜೊತೆಗೆ ಮುಂದೆ ಗಂಗಾ ಯಮುನಾ ನದಿಗಳು ಸಂಗಮ ಆಗೋ ಸ್ಥಳದಲ್ಲೇ ಸರಸ್ವತಿ ಕೂಡ ಗುಪ್ತಗಾಮಿನಿಯಾಗಿ ಬಂದು ಸಂಗಮ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ. ಹೀಗಾಗಿ ಒಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಪಾಪ ಕೃತ್ಯಗಳೆಲ್ಲ ನಿವಾರಣೆ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಈ ಒಂದು ಸನಾತನ ಧರ್ಮದ ನಂಬಿಕೆಗೆ ಅನುಗುಣವಾಗಿನೇ ಈಗ ಲಕ್ಷಾಂತರ ಮಂದಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮ ಬಟ್ಟೆ ಬರೆಗಳನ್ನ ತೆಗೆದುಕೊಂಡೇನೆ, ಬ್ಯಾಗ್ ಗಳನ್ನ ಹೊತ್ಕೊಂಡೇನೆ ಬಂದು ಇಲ್ಲಿ ನಡ್ಕೊಂಡು ನದಿಯನ್ನ ದಾಟಿಕೊಂಡು ಹೋಗಿನೇ ಈಗ ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ದಾಖಲೆಯ ಸಂಖ್ಯೆಯಲ್ಲಿ ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಅದಕ್ಕೆ ಅನುಗುಣವಾಗಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಈಗ ಮಹಾಕುಂಭ ಮೇಳ ನಡೀತಾ ಇರುವಂತಹದ್ದು ಸುಮಾರು 10,000 ಎಕರೆ ಜಾಗದಲ್ಲಿ ನಡೀತಾ ಇದೆ. ಅಂದ್ರೆ 4,000 ಹೆಕ್ಟೇರ್ ಪ್ರದೇಶ, 10,000 ಎಕರೆ ಪ್ರದೇಶದಲ್ಲಿ ಈ ಒಂದು ಮಹಾಕುಂಭ ಮೇಳ ನಡೀತಾ ಇದೆ. ಈ ಎಲ್ಲಾ ಭಾಗದಲ್ಲಿ ಇರತಕ್ಕಂಥ ರಸ್ತೆಗಳೆಲ್ಲವೂ ಕೂಡ ಇವತ್ತು ಜನರಿಂದ, ಭಕ್ತಾದಿಗಳಿಂದ ತುಂಬಿ ತುಳುಕ್ತಾ ಇವೆ. ಕಾಲಿಡಲಿಕ್ಕೂ ಜಾಗ ಇಲ್ಲದಂತಹ ಪರಿಸ್ಥಿತಿ ಈಗ ಈ ಮಹಾಕುಂಭ ಮೇಳದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ಕೂಡ ಈ ಮಹಾಕುಂಭ ಮೇಳಕ್ಕೆ ಬರಲಿದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.